ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆ್ಯನಿ ಮಸ್ಕರೇನಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ರಿಕ್ವೆಸ್ಟೆಡ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ಏನಂತಂದರೆ ಪ್ರೀಪ್ಲೀಟೆಡ್ ಮಾಡಿದಂತಹ ಸಾರಿಯನ್ನು ಹೇಗೆ ಮನೆಯಲ್ಲೇ ಉಡುವುದು ಅಂತ ಹೇಳ್ಕೊಂಡು. ಸೊ ಈ ಒಂದು ಈಸಿ ಆದಂತಹ ಡ್ರೇಪಿಂಗ್ ವಿಡಿಯೋನ ನಿಮಗೋಸ್ಕರ ನಾನು ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಸೊ ಮೊದಲಿಗೆ ನಾವು ಸಾರಿಯನ್ನು ಅನ್ಫೋಲ್ಡ್ ಮಾಡಿ ನನ್ನ ಲೆಫ್ಟ್ ಹ್ಯಾಂಡಲ್ಲಿ ನಾನು ಸೆಂಟರ್ ಪ್ಲೀಟ್ಸನ್ನು ಹಿಡಿತೇನೆ. ಸೆಂಟರ್ ಪ್ಲೀಟ್ಸನ್ನೇ ನಮ್ಮ ಬೆಲ್ಲಿ ಬಟನ್ ಹತ್ರ ಬರುವಂತಹ ನೆರಿಗೆಗಳಿಗೆ ಸೆಂಟರ್ ಪ್ಲೀಟ್ಸ್ ಅಂತ ಹೇಳ್ತೇವೆ. ನನ್ನ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಉಂಟು, ನನ್ನ ವಾಚ್ ಹಾಕಿದ್ದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಸೊ ಅದನ್ನು ನೋಡಿ ನಿಮಗೆ ಗೊತ್ತಾಗ್ಬೋದು. ಸೊ ಅದು ನನ್ನ ಬೆಲ್ಲಿ ಬಟನ್ನಲ್ಲಿ ಕರೆಕ್ಟಾಗಿ ಇಟ್ಟಿದ್ದೇನೆ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡಿಂದ ಉಳಿದಂತಹ ಎಲ್ಲ ಸಾರಿಯ ಫಸ್ಟ್ ತುದಿ ಇದೆಯಲ್ವ, ಅದನ್ನು ತೊಗೊಂಡು ನನ್ನ ಫುಲ್ ಹಿಪ್ಪಿಗೆ ರೊಟೇಟ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಎಲ್ಲಿ ಟಕ್ ಮಾಡಬೇಕು, ಎಲ್ಲಿ ನಾನು ಇನ್ಸರ್ಟ್ ಮಾಡಬೇಕು ಅಂತ ನೋಡ್ತಾ ಇದ್ದೇನೆ. ಸೊ ಹೀಗೇ ನೀವು ಫಸ್ಟಿಗೆ ಸೆಂಟರ್ ಪ್ಲೀಟ್ಸನ್ನು ಹಿಡ್ಕೊಂಡು ಆಮೇಲೆ ಟಕ್ಕಿನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇಷ್ಟು ಆದ ನಂತರ ನೀವು ಟಕ್ಕಿನ್ ಮಾಡಬೇಕಾದ್ರೆ ಯಾವ ಹೀಲ್ಸ್ ಹಾಕ್ತಿರೋ, ಚಪ್ಪಲ್ ಹಾಕ್ತಿರೋ, ಆ ಚಪ್ಪಲ್ ಹಾಕಿದ ನಂತರನೇ ನೀವು ಸಾರಿಯನ್ನು ಟಕ್ಕಿನ್ ಹೈಟ್ ಪ್ರಕಾರ ನೋಡಿ ಟಕ್ಕಿನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಕರೆಕ್ಟಾಗಿ ಟಕ್ಕಿನ್ ಮಾಡಿದ ನಂತರ ಸೆಂಟರ್ ಪ್ಲೀಟ್ಸನ್ನು ಹಿಡ್ಕೊಂಡು ಸರಿಯಾಗಿ ಮಧ್ಯ ಅಂದರೆ ಬೆಲ್ಲಿ ಬಟನ್ ಹತ್ರ ಇದೆಯಾ ಅಂತ ನೋಡಿ. ಆಮೇಲೆ ಕೆಳಗಿನ ಮತ್ತು ಸೆಕೆಂಡ್ ಪಿನ್, ಮಿಡಲ್ ಪಿನ್ ಮತ್ತು ಲಾಸ್ಟ್ ಪಿನ್ನನ್ನು ತೆಗೆದು ಸೈಡಿಗೆ ಇಟ್ಬಿಡಿ. ಯಾವುದೇ ಕಾರಣಕ್ಕೂ ಫಸ್ಟ್ ಪಿನ್ ನಿಮ್ಮ ಫಸ್ಟಿಗೆ ಬೆಲ್ಲಿ ಬಟನ್ ಹತ್ತಿರ ಒಂದು ಪಿನ್ ಉಂಟು ನೆರಿಗೆಯಲ್ಲಿ, ಆ ಪಿನ್ನನ್ನು ಯಾವುದೇ ಕಾರಣಕ್ಕೂ ತೆಗಿಲಿಕ್ಕೆ ಹೋಗಬೇಡಿ. ಯಾಕಂದರೆ ಅದನ್ನು ತೆಗೆದರೆ ಮತ್ತು ನಿಮಗೆ ನೆರಿಗೆ ಫುಲ್ ಹೊರಗೆ ಬರ್ತದೆ. ಅದನ್ನು ಟಕ್ಕಿನ್ ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ರೌಂಡ್ ಆಗಿ ಮಾಡಿ ಶೋಲ್ಡರ್ ಪ್ಲೀಟ್ಸ್ ಇದೆಯಲ್ವ, ಅದನ್ನು ನಿಮ್ಮ ಶೋಲ್ಡರಿಗೆ ಅಟ್ಯಾಚ್ ಮಾಡಿ ಇಡಿ. ಶೋಲ್ಡರ್ ಪಿನ್ನನ್ನು ನೀವು ಯಾವತ್ತೂ ಶೋಲ್ಡರಿಗೇ ಅಟ್ಯಾಚ್ ಮಾಡಬೇಕು. ಸೊ ನಾನಿಲ್ಲಿ ಫಸ್ಟಿಗೆ ಶೋಲ್ಡರ್ ಪಿನ್ ಅಂದರೆ ಇದು ನಾನು ಟಿ ಶರ್ಟ್ ಹಾಕಿದ ಕಾರಣ ಸ್ವಲ್ಪ ಮುಂದೆ ಆಗಿದೆ ಅಷ್ಟೇ. ಸೊ ಶೋಲ್ಡರಿಗೆ ಹಾಕಿದ ನಂತರ ನಾವು ಸೈಡ್ ಪ್ಲೀಟ್ಸನ್ನು ಸೆಟ್ ಮಾಡಬೇಕು. ಸೈಡ್ ಪ್ಲೀಟ್ಸನ್ನು ಸೆಟ್ ಮಾಡಲಿಕ್ಕೆ ಫಸ್ಟ್ ಇದ್ದಂತಹ ಪ್ಲೀಟ್ಸ್ ಇದೆಯಲ್ಲ, ಅದನ್ನು ಎಳೆದು ಟೈಟಾಗಿ ನಮ್ಮ ಹಿಪ್ ರೈಟ್ ಲೆಗ್ಗಿನ ಥೈಸಿನ ಮೇಲೆ ನೀವು ಒಂದು ಟೈಟಾಗಿ ಎಳೆದು ಒಂದು ಸೇಫ್ಟಿ ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡಿ ಇಡಿ. ನೆಕ್ಸ್ಟ್ ಇರೋದು ಸೈಡ್ ಹಿಪ್ಪಿದು ಪ್ಲೀಟ್ಸ್ ಅಂತ ಹೇಳ್ತೇವೆ. ಈ ಒಂದು ಲೆಫ್ಟ್ ಸೈಡಿಂದ ಬರುತ್ತಲ್ವ, ಆ ಪ್ಲೀಟ್ಸ್ ಒಂದು 3-4 ಚಿಕ್ಕ ಪ್ಲೀಟ್ಸ್ ನೀವೇ ಮಾಡ್ಬೋದು ಅಲ್ಲಿ. ಅದನ್ನು ಹೀಗೆ ಹಿಡ್ಕೊಂಡು ಮಾಡ್ತಾ ಹೋದರೆ, ನೀವು ವಿಡಿಯೋದಲ್ಲಿ ನೋಡಿದ ಹಾಗೆ ಮಾಡ್ಕೊಂಡು ಹೋಗಿ ಆಮೇಲೆ ಒಂದು ಸೇಫ್ಟಿ ಪಿನ್ನನ್ನು ಒಂದು ಸೆಕ್ಯೂರ್ ಮಾಡಿ ಇಡಿ. ಇಲ್ಲಿ ನಾನು ಮೊದಲೇ ಹಾಕಿದಂತಹ ಪಿನ್ನನ್ನು ಅಲ್ಲೇ ಅಟ್ಯಾಚ್ ಮಾಡ್ತಾ ಇದ್ದೇನೆ. ನಿಮಗೆ ಫಸ್ಟ್ ಪಿನ್ನನ್ನು ತೆಗೆದು ವಾಪಸ್ ಮಿನಿ ಪ್ಲೀಟ್ಸನ್ನು ಹಾಕುವ ಬದಲು ಕಷ್ಟ ಆಗ್ತದೆ ಅಂತಂದರೆ ಫಸ್ಟ್ ನೀವು ಎಳ್ಕೊಂಡು ಪಿನ್ ಹಾಕಿರ್ತೀರಲ್ಲ, ಅದನ್ನು ತೆಗಿಲಿಕ್ಕೆ ಹೋಗಬೇಡಿ. ಚಿಕ್ಕ ಪ್ಲೀಟ್ಸ್ ಮಾಡಿದ ನಂತರ ಇನ್ನೊಂದು ಪಿನ್ನನ್ನು ಅಟ್ಯಾಚ್ ಮಾಡಲಿಕ್ಕೆ ಟ್ರೈ ಮಾಡಿ. ಇಷ್ಟಾದ ನಂತರ ನಮ್ಮ ಫೈನಲ್ ಪಾರ್ಟ್ ಆಫ್ ದ ಸಾರಿ, ಇದು ಸೆಂಟರ್ ಪ್ಲೀಟ್ಸನ್ನು ನಾವು ಟಕ್ಕಿನ್ ಮಾಡಬೇಕು. ಸೊ ಇಲ್ಲಿ ಮೆಷರ್ಮೆಂಟ್ ಸರಿಯಾಗಿ ನೋಡಿ, ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನೋಡಿ ನೀವು ಟಕ್ಕಿನ್ ಮಾಡಿದ್ರೆ ಆಯಿತು. ಉಳಿದ ಸಾರಿಯನ್ನು ರೈಟ್ ಸೈಡಲ್ಲಿ ಯಾವುದಾದ್ರೂ ಒಂದು ಜಾಸ್ತಿ ಭಾಗ ಉಳಿದಿದೆ ಅಂತಂದರೆ ಅದನ್ನು ಕ್ಲೀನಾಗಿ ಹಿಂದುಗಡೆಗೆ ಸರಿಸಿ ಹಾಕಿದರೆ ಅಲ್ಲಿಗೆ ಮುಗೀತು. ಸೊ ಇಲ್ಲಿ ಇಷ್ಟ ಆದ ನಂತರ ನಮ್ಮ ಸೆಂಟರ್ ಪ್ಲೀಟ್ಸನ್ನು ಡೌನ್ ಕೆಳಗಡೆ ಸ್ವಲ್ಪ ಕೆಲವೊಂದು ಸತಿ ಫ್ಲಫಿಯಾಗಿ ನಿಲ್ತದೆ. ಅದನ್ನು ನಿಮಗೆ ಸ್ಟ್ರೈಟಾಗಿ ನಿಲ್ಲಬೇಕು ಅಂತಂದರೆ ಬೇರೆಯವರ ಸಹಾಯದಿಂದ ಅದನ್ನು ಒಂದು ಸತಿ ನೆರಿಗೆಯನ್ನು ಸ್ಟ್ರೈಟಾಗಿ ಮಾಡಿದ್ರೆ ಅಲ್ಲಿ ಕರೆಕ್ಟಾಗಿ ನಿಲ್ತದೆ. ಇಷ್ಟಾದ ನಂತರ ನಾನು ಪಲ್ಲು ಪ್ಲೀಟ್ಸನ್ನು ಸೇಫ್ಟಿ ಪಿನ್ನಲ್ಲಿ ಲಾಕ್ ಮಾಡಿ ಇಟ್ಟಿದ್ದಲ್ವ ಫಸ್ಟ್ ಪಲ್ಲುವಲ್ಲಿ, ನಿಮಗೆ ಬೇಕಾದರೆ ನೀವು ಅದನ್ನು ರಿಮೂವ್ ಮಾಡ್ಬೋದು, ಇಲ್ಲ ಅಂದರೆ ಇಡ್ಬೋದು ಕೂಡ. ಈ ವಿಡಿಯೋದಲ್ಲಿ ನಾನು ಒಂದು ಟಿ ಶರ್ಟ್ ಮೇಲೆ ನಾನು ಈ ಒಂದು ಸಾರಿಯನ್ನು ಡ್ರೇಪ್ ಮಾಡಿದ್ದೇನೆ, ಬ್ಲೌಸ್ ಸಿಕ್ಕಿಲ್ಲ ಅಂತ ಹೇಳಿಕೊಂಡು. ಸೊ ಆ ಬ್ಲೌಸನ್ನು ಯಾವತ್ತು ನಾವು ಶೋಲ್ಡರ್ ಪಿನ್ನನ್ನು ನಾವು ಯಾವತ್ತು ಶೋಲ್ಡರಲ್ಲೇ ಹಾಕಬೇಕು. ನಂದು ಸ್ವಲ್ಪ ಮುಂದೆ ಬಂದಿದೆ, ಅದು ಟಿ ಶರ್ಟ್ ಆದ ಕಾರಣ ಸ್ವಲ್ಪ ಮುಂದೆ ಬಂದಿದೆ, ಸ್ವಲ್ಪ ಹಿಂದೆ ಹಾಕಬೇಕಿತ್ತು. ಆಮೇಲೆ ಚೆಸ್ಟ್ ಪ್ಲೀಟ್ಸನ್ನು ಕ್ಲೀನಾಗಿ ನೀವು ಸೆಟ್ ಮಾಡಬೇಕಾಗ್ತದೆ. ಅಂದರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸ್ವಲ್ಪ ಕಾಣಿಸ್ತದೆ, ಸ್ವಲ್ಪ ಬ್ರಾಡಾಗಿ ಇರಬೇಕಿತ್ತು ಅಂತ ಹೇಳಿದರೆ ಸ್ವಲ್ಪ ಚೆಸ್ಟ್ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡಿ ಸೇಫ್ಟಿ ಪಿನ್ನನ್ನು ಅಟ್ಯಾಚ್ ಮಾಡಬಹುದು. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ನೋಡಿ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಬಾಯ್.